2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ SSLC ಎಕ್ಸಾಮ್ ಅನ್ನ 3 ಬಾರಿ ನಡೆಸ್ತಾರೆ. ಅದರಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಮಾರ್ಚ್ ಏಪ್ರಿಲ್ ಮಂತ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಮಾರ್ಚ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ಅಲ್ಲಿ SSLC ಮೊದಲನೇ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಈಗ SSLC ಸೈನ್ಸ್ ಸಬ್ಜೆಕ್ಟ್ ಏನಿದೆ ಅದರ ಎಕ್ಸಾಮ್ ನಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ 80 ಮಾರ್ಕ್ಸ್ ಎಕ್ಸಾಮ್ ಆಗುತ್ತೆ. ಅದರಲ್ಲಿ ಕಂಪ್ಲೀಟ್ ಆಗಿ 80 ಮಾರ್ಕ್ಸ್ ಬರಬೇಕು. ಆ ರೀತಿ ಎಕ್ಸಾಮ್ ಅಲ್ಲಿ ಆನ್ಸರ್ ಬರಬೇಕು ಅಂತ ಹೇಳಿದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ನಡೆಸಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಮಿಡ್ ಟರ್ಮ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ರೀತಿನೇ ಇರುತ್ತೆ. ಬಟ್ ಮಿಡ್ ಟರ್ಮ್ ಎಕ್ಸಾಮ್ಗೆ 50% ಸಿಲೆಬಸ್ ಇರುತ್ತೆ, ಫೈನಲ್ ಎಕ್ಸಾಮ್ಗೆ 100% ಸಿಲೆಬಸ್ ಇರುತ್ತೆ. ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, SSLC ಸೈನ್ಸ್ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ನ ತೆಗೆದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಕ್ವಶನ್ ಪೇಪರಲ್ಲಿ 1 ಮಾರ್ಕ್ ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ನ ಕ್ವಶನ್ಸ್ ಇರುತ್ತೆ, ಹಾಗೆ 5 ಮಾರ್ಕ್ಸ್ನ ಒಂದು ಕ್ವಶನ್ ಇರುತ್ತೆ. ಹೌದಾ? ನಂತರ ಈಗ ಮುಂದೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, ಜನವರಿಲಿ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ರೀತಿನೇ ಇರುತ್ತೆ. ನಂತರ ಪ್ರಿಪರೇಟರಿ ಎಕ್ಸಾಮ್ ಏನಿರುತ್ತೆ ಅದಕ್ಕೂ ಕೂಡ 100% ಸಿಲೆಬಸ್ ಇರುತ್ತೆ. ಪ್ರಿಪರೇಟರಿ ಎಕ್ಸಾಮ್ನ ಡಿಫಿಕಲ್ಟಿ ಲೆವೆಲ್ ಕೂಡ ಫೈನಲ್ ಎಕ್ಸಾಮ್ನ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಸೊ ಪ್ರಿಪರೇಟರಿ ಎಕ್ಸಾಮ್ ಬರೆದಾಗ ನಿಮಗೇನು ಐಡಿಯಾ ಸಿಗುತ್ತೆ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಇರಬಹುದು ಅಂತ ಐಡಿಯಾ ಸಿಗುತ್ತೆ. ಈಗ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಇಂತಿಷ್ಟು ಕ್ವಶನ್ಸ್ ಈಸಿ ಇರಬೇಕು, ಇಂತಿಷ್ಟು ಕ್ವಶನ್ಸ್ ಎವರೇಜ್ ಇರಬೇಕು, ಇಂತಿಷ್ಟು ಕ್ವಶನ್ಸ್ ಡಿಫಿಕಲ್ಟ್ ಇರಬೇಕು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಹಾಗಿದ್ರೆ ನಮ್ಮ KSEAB ನಿಗದಿಪಡಿಸಿದಂತಹ ಡಿಫಿಕಲ್ಟಿ ಲೆವೆಲ್ನ ತಿಳಿದುಕೊಳ್ಳೋದಾದ್ರೆ ಈ ಸೈನ್ಸ್ ಸಬ್ಜೆಕ್ಟ್ನ ಕ್ವಶನ್ ಪೇಪರಲ್ಲಿ 30% ಕ್ವಶನ್ಸ್ ಈಸಿ ಇರುತ್ತೆ. ಈಸಿ ಕ್ವಶನ್ಸ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ ಅದಕ್ಕೆ ಕಾನ್ಸೆಪ್ಟ್ ಕೂಡ ಈಸಿ ಇರುತ್ತೆ. ಅಂದ್ರೆ ಈಗ ಯಾವುದೊಂದು ಕಾನ್ಸೆಪ್ಟ್ ಇದೆ ಅದು ನಿಮಗೆ ಒಮ್ಮೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಅಥವಾ ನೀವು ಅದನ್ನು ಒಮ್ಮೆ ಓದಿದ್ರೆ ಸಾಕು, ನಿಮಗದು ಅರ್ಥ ಆಗ್ಬಿಡತ್ತೆ, ಅಷ್ಟು ಈಸಿ ಇದೆ. ಅದಕ್ಕೆ ರಿಲೇಟೆಡ್ ಕೂಡ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಆ ಕ್ವಶನ್ ಕೂಡ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಕ್ವಶನ್ ನೋಡಿದ ತಕ್ಷಣ ಇದು ಈ ಕಾನ್ಸೆಪ್ಟ್ ಅಂತ ಗೊತ್ತಾಗುತ್ತೆ. ನೀವು ಅದನ್ನ ಒಮ್ಮೆ ಅಥವಾ 2 ಬಾರಿ ಓದಿದ್ರೆ ನಿಮಗೆ ನೆನಪಲ್ಲೂ ಕೂಡ ಇರುತ್ತೆ, ಅಷ್ಟು ಈಸಿ ಕಾನ್ಸೆಪ್ಟ್ ಇರುತ್ತೆ. ಡೈರೆಕ್ಟ್ ಆಗಿ ಆನ್ಸರ್ ಬರೀತೀರಾ, ಮಾರ್ಕ್ಸ್ ಸಿಗುತ್ತೆ. ಆ ರೀತಿ ಈಸಿ ಕ್ವಶನ್ಸ್ ಇರುತ್ತೆ. ಸೈನ್ಸ್ ಸಬ್ಜೆಕ್ಟ್ನ ಕ್ವಶನ್ ಪೇಪರಲ್ಲಿ 30% ಕ್ವಶನ್ಸ್ ಈಸಿ ಇರುತ್ತೆ. ಅದಂತರ ಎವರೇಜ್ ಕ್ವಶನ್ಸ್ ಅಂತ ಬರುತ್ತೆ. ಎವರೇಜ್ ಕ್ವಶನ್ಸ್ ಏನಿದೆ ಅದು 50% ಇರುತ್ತೆ ಸೈನ್ಸ್ ಸಬ್ಜೆಕ್ಟ್ನ ಕ್ವಶನ್ ಪೇಪರಲ್ಲಿ. ಈಗ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, ಅದರ 50% ಅಂದರೆ ಎಷ್ಟು? 40 ಮಾರ್ಕ್ಸ್. ಸೊ ಅರೌಂಡ್ ಒಂದು 40 ಮಾರ್ಕ್ಸ್ನ ಕ್ವಶನ್ ಎವರೇಜ್ ಇರುತ್ತೆ. ಈಗ ಎವರೇಜ್ ಕ್ವಶನ್ ಅಂದ್ರೇನು? ಕಾನ್ಸೆಪ್ಟ್ ಏನಿದೆ ಅದನ್ನ ನೀವು ಸ್ವಲ್ಪ ಜಾಸ್ತಿ ಓದಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತೀರಾ. ಆ ರೀತಿ ಇರುವಂತಹ ಕಾನ್ಸೆಪ್ಟ್ ಏನಿರುತ್ತೆ ಅದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ. ಈಗ ಎಕ್ಸಾಂಪಲ್ಗೆ ಈಗ ರೇ ಡಯಾಗ್ರಾಮ್ ಎಲ್ಲ ಡ್ರಾ ಮಾಡೋದಿದೆ ನೋಡಿ, ಯಾವುದು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಆ ಚಾಪ್ಟರ್ಲಿ ರೇ ಡಯಾಗ್ರಾಮ್ ಅನ್ನ ಡ್ರಾ ಮಾಡೋದಿದೆ. ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಒಂದು ಸಲ ನೋಡ್ಬಿಟ್ರೆ ಆಗಲ್ಲ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಆ ರೀತಿ ಇರುವಂತಹ ಕ್ವಶನ್ಸ್ ಬರುತ್ತೆ ಇಲ್ಲಿ ಎವರೇಜ್ ಕ್ವಶನ್ಸ್ ಅಲ್ಲಿ. ನಂತರ ಈ ಈಸಿ ಕ್ವಶನ್ ಮತ್ತು ಎವರೇಜ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿರ್ತಾರೆ, ಟ್ವಿಸ್ಟ್ ಮಾಡಿರಲ್ಲ. ನೀವೇನು ಬುಕ್ಕಲ್ಲಿ ಕ್ವಶನ್ ನೋಡಿರ್ತೀರ ಅದೇ ರೀತಿ ಕ್ವಶನ್ಸ್ ಇರುತ್ತೆ. ಅಥವಾ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ಅದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಇರುತ್ತೋ ಅದೇ ರೀತಿ ಕ್ವಶನ್ಸ್ ಇರುತ್ತೆ. ಬಟ್ ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಆ ರೀತಿ ಇರುತ್ತೆ ಎವರೇಜ್ ಕ್ವಶನ್ಸ್. ಸೊ ಈ ಈಸಿ ಮತ್ತು ಎವರೇಜ್ ಕ್ವಶನ್ಸ್ ಏನಿರುತ್ತೆ, ನೀವು ಬುಕ್ಕನ್ನು ಅಂದರೆ NCERT ಟೆಕ್ಸ್ಟ್ ಬುಕ್ಕನ್ನು ಅಥವಾ ನಿಮ್ಮ ಹತ್ರ ನೋಟ್ಸ್ ಇದ್ರೆ ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ಈ ಈಸಿ ಕ್ವಶನ್ಸ್ ಮತ್ತು ಎವರೇಜ್ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ನಂತರ ಡಿಫಿಕಲ್ಟ್ ಕ್ವಶನ್ 20% ಇರುತ್ತೆ. ಡಿಫಿಕಲ್ಟ್ ಕ್ವಶನ್ ಅಂತ ಹೇಳಿದ್ರೆ ಈಗ ತುಂಬ ಡಿಫಿಕಲ್ಟ್ ಏನಾದರೂ ಇರುತ್ತಾ? ಹಾಗೇನಿರಲ್ಲ. ನೀವು ಓದಿದಂತಹ ಕಾನ್ಸೆಪ್ಟ್ ಏನಿದೆ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ, ಬೇರೆ ರೀತಿಯಲ್ಲಿ ಕೇಳಿರ್ತಾರೆ. ಕ್ವಶನ್ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳಿರ್ತಾರೆ. ಡಿಫಿಕಲ್ಟ್ ಏನಿರಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿತ್ತು, ನೀವೇನು ಮಾಡ್ತೀರ ಅದಕ್ಕೆ ಆನ್ಸರ್ನ ಬರೀತೀರ. ಈಗ ಕೆಲವೊಮ್ಮೆ ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತಲ್ವಾ, ಸೊ ಅದನ್ನು ಕೂಡ ಡಿಫಿಕಲ್ಟ್ ಕ್ವಶನ್ ಅದರೊಳಗಡೆ ಸೇರಿಸ್ಬೋದು. ಆ ರೀತಿ ಕ್ವಶನ್ನ ಕೇಳಿರ್ತಾರೆ, ಅಪ್ಲಿಕೇಶನ್ ಲೆವೆಲ್ ಇರುತ್ತೆ. ಸೊ ಡಿಫಿಕಲ್ಟಿ ಕ್ವಶನ್ ಅಥವಾ ಡಿಫಿಕಲ್ಟ್ ಕ್ವಶನ್ 20% ಇರುತ್ತೆ. ಸೊ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಅಂದರೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡೋದು ಈಸಿ, ಬಟ್ ತುಂಬ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಪ್ರೇಷನ್ ತುಂಬ ಜಾಸ್ತಿ ಬೇಕು. ನಂತರ ನಿಮ್ಮ ಪ್ರಿಪ್ರೇಷನ್ ಏನಿದೆ, ಈ SSLC ಎಕ್ಸಾಮ್ನ ಪ್ರಿಪ್ರೇಷನ್, ಇದಕ್ಕೆ ಸಂಬಂಧಂತೆ ಸೈನ್ಸ್ ಒಂದೇ ಅಲ್ಲ,
ಸೈನ್ಸ್ ಜೊತೆಗೆ ಈಗ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಹಾಗೆ ಕನ್ನಡ, ಇಂಗ್ಲೀಷ್ ಈ ರೀತಿ ಎಲ್ಲ ಲ್ಯಾಂಗ್ವೇಜಸ್ ಇವುಗಳ ಕ್ಲಾಸಸ್ಗಳನ್ನು ನೀವು ಯೂಟ್ಯೂಬ್ನಲ್ಲಿ ಪರೀಕ್ಷೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನು ಚೆಕ್ ಮಾಡಿ ಅಲ್ಲಿಂದ ಕ್ಲಾಸಸ್ಗಳನ್ನು ಕೇಳಬಹುದು. ನಂತರ ಆ ಯೂಟ್ಯೂಬ್ ಚಾನಲ್ ಏನಿದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋದಲ್ಲಿ ಕೊಟ್ಟಿರ್ತೀನಿ. ನಂತರ ನೀವೀಗ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದಾಗ ಅಲ್ಲಿ ಗೂಗಲ್ ಫಾರ್ಮ್ ಕೂಡ ನೋಡ್ತೀರಾ. ಆ ಗೂಗಲ್ ಫಾರ್ಮ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿದರೆ ಪರೀಕ್ಷೆ ಚಾನಲ್ ಅವರು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು ನಿಮಗೆ ನೀಡ್ತಾರೆ. ಸೊ ಆ ಗೂಗಲ್ ಫಾರ್ಮ್ ಏನಿದೆ ಅದನ್ನು ಕೂಡ ಫಿಲ್ ಮಾಡಿ. ಓಕೆ, ಹಾಗಿದ್ರೆ ಈಗ ಮುಂದಿನ ವಿಷಯವನ್ನು ತಿಳಿದುಕೊಳ್ತಾ ಹೋಗೋಣ. ಈಗ ಸೈನ್ಸ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ 3 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ನೀವು ಸ್ಟಡಿ ಮಾಡಬೇಕಾದ ರೀತಿ ಕೂಡ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಅದನ್ನು ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಫಿಸಿಕ್ಸ್ ಸಬ್ಜೆಕ್ಟ್ ಏನಿದೆ ಅಥವಾ ಫಿಸಿಕ್ಸ್ ಪಾರ್ಟ್ ಏನಿದೆ ಸೈನ್ಸ್ ಸಬ್ಜೆಕ್ಟಲ್ಲಿ ಈಗ ಯಾವುದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರುತ್ತೆ, ನಂತರ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಬರುತ್ತೆ. ಸೊ ಈ ಎಲ್ಲ ಪಾರ್ಟ್ಸನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಮೊದಲಾಗಿ ಎಲೆಕ್ಟ್ರಿಸಿಟಿ, ಇದಕ್ಕೆ ರಿಲೇಟೆಡ್ ನಿಮಗೆ ಗೊತ್ತಿರಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಈಗ ಕ್ವಶನ್ ಯಾವ ರೀತಿ ಕೇಳ್ತಾರೋ ಅದಕ್ಕೆ ಅನುಗುಣವಾಗಿ ಆನ್ಸರ್ನ ಬರೀಬೇಕು. ಓಕೆನಾ. ಈಗ ಓಮ್ಸ್ ಲಾ, ಓಮ್ನ ನಿಯಮ ಅಂತ ಬರುತ್ತೆ. ಅದನ್ನೀಗ 1 ಮಾರ್ಕ್ಸಲ್ಲಿ ಕೇಳಿದೆ ಅಂತ ತಿಳ್ಕೊಳ್ಳಿ. ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿದ್ರೆ ಓಮ್ಸ್ ಲಾ, ಓಮ್ನ ನಿಯಮ ಏನಿದೆ ಅದನ್ನಷ್ಟೇ ಬರೀತೀರ. ಅದೇ ನಿಮಗೆ 2 ಮಾರ್ಕ್ಸ್ ಕೇಳಿದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ ಕೇಳಿದ್ರೆ ಏನು ಮಾಡ್ತೀರಾ, ಓಮ್ಸ್ ಲಾ ಬರೀತೀರಾ ಮೊದಲಿಗೆ. ಅದರ ನಂತರ ಅದರ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ V is equal to I into R ಅದನ್ನು ಬರೀತೀರ. ಅದಷ್ಟೇ ಬರೆದ್ರೆ ಸಾಕಾಗಲ್ಲ. V is equal to I into R ಬರೀತೀರ. V ಅಂದ್ರೇನು, I ಅಂದ್ರೇನು, R ಅಂದ್ರೇನು ಅದನ್ನು ಕೂಡ ಬರೀಬೇಕು. ಎಕ್ಸ್ಪ್ಲೇನ್ ಅಲ್ಲ, ಅಂದರೆ V ಅಂತ ಬರೀತೀರ, ಅದ್ರ ಮುಂದೇನು ಬರೀತೀರ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರೀತೀರ. ಸರಿನಾ. ನಂತರ I ಅಂದ್ರೆ ಏನಾಗಿರುತ್ತೆ, ಕರೆಂಟ್, ಅದನ್ನು ಬರೀತೀರ. R ಅಂದ್ರೇನು, ರೆಸಿಸ್ಟೆನ್ಸ್, ಅದನ್ನು ಬರೀತೀರ. ಕನ್ನಡದಲ್ಲಿ ರೆಸಿಸ್ಟೆನ್ಸ್ಗೆ ರೋಧ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಬರಿಬೇಕಾಗತ್ತೆ ಯಾವಾಗ 2 ಮಾರ್ಕ್ಸ್ ಕೇಳಿದಾಗ. ಸೊ ಈ ರೀತಿ ನೀವು ಯಾವ ರೀತಿ ಕ್ವಶನ್ ಕೇಳಿದಾರೋ ಅದಕ್ಕೆ ಅನುಗುಣವಾಗಿ ಆನ್ಸರ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದಂತರ ಈ ಫಿಸಿಕ್ಸ್ ಪಾರ್ಟ್ಗೆ ಸಂಬಂಧಂತೆ ನ್ಯೂಮರಿಕಲ್ ಪ್ರಾಬ್ಲಮ್, ಸಮಸ್ಯೆಗಳನ್ನು ಬಿಡಿಸೋದು ಅದನ್ನು ಕೂಡ ಕಲಿಬೇಕು. ನಂತರ ವಿದ್ಯಾರ್ಥಿಗಳು ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಈ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲಿಗೆ ಯಾವ್ಯಾವ ಕ್ವಾಂಟಿಟೀಸನ್ನು ಕೊಟ್ಟಿದ್ದಾರೆ ಅದನ್ನು ಮೊದಲಿಗೆ ಬರ್ಕೋಬೇಕು. ಅದರ ನಂತರ ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ಅಥವಾ ಸೂತ್ರವನ್ನು ಬರೀತೀರ. ಅದರ ನಂತರ ಕೊಟ್ಟಿರುವಂತಹ ಕ್ವಾಂಟಿಟೀಸ್ ಏನಿದೆ ಅದನ್ನು ಸೂತ್ರದಲ್ಲಿ ಅಥವಾ ಫಾರ್ಮುಲಾ ಏನಿರುತ್ತೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ನಂತರ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಕೆಲವು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ. ಏನು ಗೊತ್ತಾ, ಆನ್ಸರ್ ಬರೀತಾರೆ, ಬಿಟ್ಟು ಬಂದುಬಿಡ್ತಾರೆ, ಮಾರ್ಕ್ಸ್ ಕಟ್ ಆಗುತ್ತೆ. ಆನ್ಸರ್ ಬಂದ ನಂತರ ಅದ್ರ ಮುಂದೆ SI ಯೂನಿಟ್ ಏನಿರುತ್ತೆ ಅದನ್ನು ಬರಿಬೇಕು. ಅಂದರೆ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿದಿರಾ ಅದಕ್ಕೆ ರಿಲೇಟೆಡ್ SI ಯೂನಿಟನ್ನು ಬರಿಬೇಕು. ನೀವೀಗ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದಿದ್ರೆ ಅದರ SI ಯೂನಿಟ್ ಏನಾಗಿರುತ್ತೆ, ಆಂಪಿಯರ್ ಆಗಿರುತ್ತೆ. ಸೊ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದಿರಾ, ಆನ್ಸರ್ ಬಂತು, ಅದ್ರ ಮುಂದೆ ಆಂಪಿಯರ್ A ಅಂತ ಬರೀತೀರ. ಹಾಗೆ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದರೆ ರೆಸಿಸ್ಟೆನ್ಸ್ನ SI ಯೂನಿಟ್ ಏನಾಗಿರುತ್ತೆ, ಓಮ್ ಆಗಿರುತ್ತೆ. ಸೊ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರ ಮುಂದೆ ಓಮ್ ಅಂತ ಬರೀಬೇಕಾಗುತ್ತೆ. ಸೊ SI ಯೂನಿಟನ್ನು ಬರೆಯೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಂತರ ಫಾರ್ಮುಲಾ ಅದನ್ನಷ್ಟೇ ಬರೆದ್ರೂ ಕೂಡ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಫಾರ್ಮುಲಾವನ್ನು ಬರೆಯೋದನ್ನು ಮರಿಬೇಡಿ. ಓಕೆ. ಅದರ ನಂತರ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋದರೆ ಕೆಮಿಸ್ಟ್ರಿ ಪಾರ್ಟ್. ತುಂಬ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಮಿಸ್ಟ್ರಿ ಪಾರ್ಟ್ ನೆನಪಿನಲ್ಲೇ ಇರಲ್ಲ ನನಗೆ ಹಾಗೆ ಹೇಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಕೆಮಿಕಲ್ ಕಂಪೌಂಡ್ ಏನಿದೆ ಅದರ ಹೆಸರು ನೆನಪಲ್ಲಿರಲ್ಲ. ನೀವು ಮೊದಲಿಗೆ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಕೆಮಿಕಲ್ ಕಂಪೌಂಡ್ಸ್ ಏನಿರುತ್ತೆ ಅವುಗಳ ಹೆಸರು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಅದರೊಳಗಡೆ ರಿಯಾಕ್ಟೆಂಟ್ಸ್ ಯಾವುದು, ಪ್ರೊಡಕ್ಟ್ಸ್ ಯಾವ್ದು ಬಂದಿದೆ ಅದು ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಆ ಕೆಮಿಕಲ್ ಇಕ್ವೇಷನನ್ನು ಏನು ಬರೆದಿರ್ತೀರ ಅದನ್ನು ನೀವು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಈಗ ಯಾವುದಾದ್ರೂ ಸ್ಟೂಡೆಂಟ್ ಈಗ ಕೆಮಿಕಲ್ ಇಕ್ವೇಷನ್ನ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಲ್ತಿದ್ದಾನೆ ಅಥವಾ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ಈ ಒಂದು ಕೆಮಿಕಲ್ ಇಕ್ವೇಷನ್ ಆಗಿ ಬರೆಯೋದಕ್ಕೆ ಬರುತ್ತೆ. ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ಕೊಳ್ಳಿ ಕೆಮಿಸ್ಟ್ರಿ ಪಾರ್ಟಲ್ಲಿ ಒಂದೇ 1 ಮಾರ್ಕ್ಸ್ ಕಟ್ ಆಗಲ್ಲ, ಅಷ್ಟು ಚೆನ್ನಾಗಿ ಪ್ರಿಪೇರ್ ಆದ ರೀತಿ ಆಗುತ್ತೆ. ಸೊ ನೀವು ಮೊದಲಿಗೆ ಈ ಕೆಮಿಸ್ಟ್ರಿಗೆ ರಿಲೇಟೆಡ್ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಕೆಮಿಕಲ್ ಕಂಪೌಂಡ್ಸ್ ಏನಿರುತ್ತೆ ಅದರ ಹೆಸರು ಗೊತ್ತಿರಬೇಕು. ಅದರ ನಂತರ ಆ ಕೆಮಿಕಲ್ ಇಕ್ವೇಷನ್ ಏನಿದೆ ಅದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಬೇಕು. ಸೆಂಟೆನ್ಸಲ್ಲಿ ಕೊಟ್ಟಿದ್ದಿದ್ರೆ ಅದನ್ನು ಇಕ್ವೇಷನ್ ಫಾರ್ಮಲ್ಲಿ, ಕೆಮಿಕಲ್ ಇಕ್ವೇಷನ್ ಫಾರ್ಮಲ್ಲಿ ಬರೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಕೋರ್ ಆಗುತ್ತೆ. ಅದಂತರ ಬಯಾಲಜಿ ಈಸಿಯೆಸ್ಟ್ ಪಾರ್ಟ್.
ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಆಗ್ತದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಬಯಾಲಜಿಲಿ ಹೆಚ್ಚಿನದಾಗಿ ಬರೋದು ಡಯಾಗ್ರಾಮ್ಸ್ ಬರುತ್ತೆ, ಹೌದಾ? ಈಗ ಆ ಡಯಾಗ್ರಾಮ್ ಅಲ್ಲಿ ಯಾವ ಪಾರ್ಟ್ಸ್ ಇದಾವೆ ಅದನ್ನ ತಿಳ್ಕೊಳ್ಳೋದು, ಆ ಪರ್ಟಿಕ್ಯುಲರ್ ಪಾರ್ಟ್ ಏನಿದೆ ಅದರ ವರ್ಕ್ ಏನು, ಅದರ ಫಂಕ್ಷನ್ ಏನು, ಅದೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು. ಈಗ ಎಕ್ಸಾಂಪಲ್ಗೆ ಹ್ಯೂಮನ್ ಬ್ರೈನ್ ಅದರೊಳಗಡೆ ಏನಾಗುತ್ತೆ, ಮುಮ್ಮೆದುಳು, ಮಧ್ಯ ಮೆದುಳು ಹಾಗೆ ಹಿಮ್ಮೆದುಳು ಅಂತ ಬರುತ್ತೆ. ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಅಂತ ಬರುತ್ತೆ. ಸೊ ಅದರೊಳಗಡೆ ಇರುವಂತಹ ಪಾರ್ಟ್ಸ್ ಏನೇನು ವರ್ಕ್ ಮಾಡುತ್ತೆ, ಅದರ ಫಂಕ್ಷನ್ಸ್ ಏನು ಅದು ಗೊತ್ತಿರಬೇಕು. ಅದೇ ರೀತಿ ಹ್ಯೂಮನ್ ಹಾರ್ಟ್ ಅಲ್ಲೂ ಕೂಡ ಯಾವ ಪಾರ್ಟ್ ಇದೆ, ಆ ಪರ್ಟಿಕ್ಯುಲರ್ ಪಾರ್ಟ್ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಬರೀಬಹುದು. ಯಾಕಂತ ಹೇಳಿದ್ರೆ ಈಗ ಕರೆಕ್ಟ್ ಆದ ಕೀವರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಆನ್ಸರ್ನ ನಿಮ್ದೇ ವಾಕ್ಯದಲ್ಲಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗತ್ತೆ. ಸೊ ಬಯಾಲಜಿ ರಿಲೇಟೆಡ್ ಡಯಾಗ್ರಾಮ್ಸ್ ಏನಿರುತ್ತೆ ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅದರ ನಂತರ ಆ ಡಯಾಗ್ರಾಮ್ಸ್ ಅಲ್ಲಿ ಇರುವಂತಹ ಬೇರೆ ಬೇರೆ ಪಾರ್ಟ್ ಏನೇನು ವರ್ಕ್ ಮಾಡುತ್ತೆ ಅದು ನೆನಪಲ್ಲಿ ಇಟ್ಕೊಳ್ಬೇಕು. ಇದರಿಂದ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಮ ಹತ್ರ ಆಗತ್ತೆ. ನಂತರ ಡಯಾಗ್ರಾಮ್ಸ್ ಏನಿದೆ ಅದು ಕೇವಲ ಬಯಾಲಜಿ ಪಾರ್ಟ್ ಅಲ್ಲಿ ಅಷ್ಟೇ ಬರಲ್ಲ, ಫಿಸಿಕ್ಸ್ ಅಲ್ಲೂ ಬರುತ್ತೆ, ಕೆಮಿಸ್ಟ್ರಿಯಲ್ಲೂ ಬರುತ್ತೆ. ಸೊ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ಪಾರ್ಟ್ ಇಂದ ಬರುವಂತಹ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನಿದೆ ಅದನ್ನ ಡ್ರಾ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ, ಕೇಳ್ತಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಡಯಾಗ್ರಾಮ್ಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಇದ್ರೆ, ನಿಮಗೆ ಡಯಾಗ್ರಾಮ್ ಅರ್ಥ ಆಯಿತು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕೂಡ ಅರ್ಥ ಆಗಿರುತ್ತೆ. ಆ ಕಾನ್ಸೆಪ್ಟ್ ರಿಲೇಟೆಡ್ ಯಾವುದೇ ರೀತಿಯಲ್ಲಿ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ನಂತರ ಹೌ ಟು ರೀಡ್ SSLC ಸೈನ್ಸ್, ಇದರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡೆಫಿನೇಷನ್ಸ್ ಏನಿರುತ್ತೆ ಡೆಫಿನೇಷನ್ಸ್ನ ನೀವು ಓದಿ, ಅಂದರೆ ಮೇಲಿಂದ ಮೇಲೆ ಓದಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿದ್ರೆ ಅದು 2 to 3 times ಡೆಫಿನೇಷನ್ನ ಓದಿರೋದು ಅಂದ್ಕೊಳ್ಳಿ. ಅದನ್ನು ಒಂದು ಕಡೆ ನೋಡದೆ ಬರೆಯೋದಕ್ಕೆ ಟ್ರೈ ಮಾಡಿ. ನೋಡದೆ ಬರೆಯೋದಕ್ಕೆ ಆಯಿತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದು, ನೀವು ಅದನ್ನು ನೋಡ್ತೀರಾ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಈ ರೀತಿ ಓದ್ಬಹುದು. ನಂತರ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿರುತ್ತೆ ನೀವು ಸಾಲ್ವ್ ಮಾಡೇ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಸಲ ಸಾಲ್ವ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ, ಅದಕ್ಕೆ ರಿಲೇಟೆಡ್ ಏನು ಮಾಡ್ತೀರಾ, ನ್ಯೂಮರಿಕಲ್ ಪ್ರಾಬ್ಲಮ್ ಅಥವಾ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀರಾ. ಈ ರೀತಿ ಅಲ್ಲಿ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡ್ಕೊಂಡು ಅಥವಾ ಚೇಂಜ್ ಇರುವಂತಹ ಮತ್ತೊಂದು ಪ್ರಾಬ್ಲಮ್ ತೆಗೆದುಕೊಂಡು ಏನು ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ತೀರಾ. ಈ ರೀತಿ ಮಾಡ್ತಾ ಕ್ಯಾಲ್ಕುಲೇಷನ್ನ ಪರ್ಫೆಕ್ಟ್ ಮಾಡ್ಕೋಬಹುದು. ನಂತರ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಅದರೊಳಗಡೆ ರಿಯಾಕ್ಷನ್ಸ್ ಅನ್ನ ನೋಡದೆ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಅಂದರೆ ಏನು ಕೆಮಿಕಲ್ ರಿಯಾಕ್ಷನ್ ಏನಿರುತ್ತೆ ಅದರ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದರ ನಂತರ ಅದನ್ನು ನೆನಪು ಮಾಡಿಕೊಂಡು ನೋಡದೆ ಕೆಮಿಕಲ್ ರಿಯಾಕ್ಷನ್ನ ಬರೆಯೋದು, ಕೆಮಿಕಲ್ ಇಕ್ವೇಷನ್ನ ಬರೆಯೋದು. ಇದರಿಂದ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ನಂತರ ಯಾವುದೇ ವಿದ್ಯಾರ್ಥಿಗಳು ನಾನು ಓದಿದ ನೆನಪಿನಲ್ಲಿ ಇರಲ್ಲ ಈ ರೀತಿ ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ನಿಮಗೆ ನಿಮ್ಮ ಸ್ಕೂಲಲ್ಲೂ ಕೂಡ ಹೇಳಿರ್ಬೋದು ಅಥವಾ ನೀವು ಎಲ್ಲಾದರೂ ಕೇಳಿರ್ತೀರ, ಏನು ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ ಅಂತ. ಸೊ ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೋದು ಒಂದು ಪ್ರಾಬ್ಲಮ್ ಆಗಿದ್ರೆ ಓದ್ತೀನಿ ನೆನಪಲ್ಲೇ ಇರಲ್ಲ ಈ ರೀತಿ ಇತ್ತು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ನೆನಪಿನಲ್ಲಿ ಇರುತ್ತೆ. ನಂತರ SSLC ಪರೀಕ್ಷೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ದೆ, ಅದನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಈಗ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಸಬ್ಜೆಕ್ಟ್ಗಳ ಚಾಪ್ಟರ್ ವೈಸ್ ಒನ್ ಶಾರ್ಟ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ವಿಡಿಯೋಸ್ ಅನ್ನು ನೋಡಿ ಬೇಗನೆ ಅರ್ಥ ಮಾಡ್ಕೊಡ್ಬೋದು. ಸೊ ಈ ರೀತಿ ವಿಡಿಯೋಸ್ಗಳು ಅವೈಲೇಬಲ್ ಇದಾವೆ. ಹಾಗೆ ಚಾಪ್ಟರ್ ವೈಸ್ ಸಮರಿ ವಿಡಿಯೋಸ್ ಕೂಡ ಇದಾವೆ. ಯಾವುದೊಂದು ಚಾಪ್ಟರ್ ಓದಾಗಿದೆ ನಿಮ್ದೀಗ ರಿವಿಷನ್ ಮಾಡಬೇಕು, ಹಾಗಿದ್ದಾಗ ವಿಡಿಯೋನ ನೋಡಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೋಬಹುದು. ಹಾಗೆ ಇಂಪಾರ್ಟೆಂಟ್ ನೋಟ್ಸ್ ಏನಿರುತ್ತೆ ಅದರ ವಿಡಿಯೋಸ್ ಅನ್ನು ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಅದ್ರ ಜೊತೆಗೇನೆ ಇನ್ಸ್ಟಾಗ್ರಾಮ್, ವಾಟ್ಸಪ್, ಟೆಲಿಗ್ರಾಮ್ನಲ್ಲಿ ನಿಮ್ಗೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಡೌಟ್ ಅನ್ನ ಸಾಲ್ವ್ ಮಾಡುವಂತಹ ಸಪೋರ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈ ಎಲ್ಲ ಫೆಸಿಲಿಟಿ ಫ್ರೀ ಆಗಿ ಸಿಗುತ್ತೆ. ಯೂಸ್ ಮಾಡಿಕೊಂಡು ಎಕ್ಸಾಮ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಮಾಡಿ. ಅದಕ್ಕೋಸ್ಕರ SSLC ಪರೀಕ್ಷೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.